ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಯ್ಕೆ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕೆಸೆಟ್ ಬಗ್ಗೆ ನೋಡೋಣ. ಕೆಸೆಟ್ ನಲ್ಲಿ 2 ಎಕ್ಸಾಮ್ ಇರ್ತಾವ್ರಿ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ನಲ್ಲಿ ಜಿಕೆ ಬೇಸ್ಡ್ ಇರತ್ತ, ಅಂದ್ರೆ 50 ಕ್ವಶನ್ಸ್ ಇರ್ತಾವ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತಾವ್ರಿ. ಎರಡನೇ ಕ್ವಶನ್ ಪೇಪರ್ ನಲ್ಲಿ 100 ಅಂದ್ರೆ ನೀವು ಚಾಯ್ಸ್ ಮಾಡಿ ಸಬ್ಜೆಕ್ಟ್ ಬಗ್ಗೆ ಇರ್ತೈತಿ. 100 ಕ್ವಶನ್ಸ್ ಇರ್ತಾವ, ಅಂದ್ರೆ ಒಂದು ಕ್ವಶನ್ಗೆ ಇಲ್ಲಿ ಕೂಡ 2 ಮಾರ್ಕ್ಸ್ ಇರ್ತಾವ್ರಿ. ಈಗ ಪೇಪರ್ 1 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪೇಪರ್ 1 ನಲ್ಲಿ ಇಲ್ಲಿ ಸಿಲೆಬಸ್ ನೋಡ್ಬೋದ್ರಿ. ಇಲ್ಲಿ ಪೇಪರ್ 1 ನಲ್ಲಿ ಇಲ್ಲಿ ಸಿಲೆಬಸ್ ನೋಡ್ಬೋದ್ರಿ. ಪೇಪರ್ 1 ನಲ್ಲಿ ಟೋಟಲ್ 10 ಟಾಪಿಕ್ಸ್ ಬರ್ತಾವ್ರಿ. ಪ್ರತಿಯೊಂದು ಟಾಪಿಕ್ ನಲ್ಲಿ 5 ಕ್ವಶನ್ಸ್ ಅಂದ್ರೆ 10 ಮಾರ್ಕ್ಸ್ ಇರ್ತಾವ್ರಿ. ಈಗ ಒಂದೊಂದು ಟಾಪಿಕ್ ನೋಡ್ತಾ ಹೋಗೋಣ್ರಿ. ಮೊದಲೇ ಅಧ್ಯಾಯ ಬೋಧನಾ ನೈಪುಣ್ಯತೆ. ಇಲ್ಲಿ ಇಂಗ್ಲಿಷ್ ನಲ್ಲಿ ನೋಡ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ ಕರೀತಾರ. ಅಧ್ಯಾಯ 2 ಸಂಶೋಧನಾ ನೈಪುಣ್ಯತೆ, ರಿಸರ್ಚ್ ಆಪ್ಟಿಟ್ಯೂಡ್. 3ನೇ ಅಧ್ಯಾಯ ವಾಚನ ಗ್ರಹಿಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್. 4ನೇ ಅಧ್ಯಾಯ ಸಂವಹನ ಅಂದ್ರೆ ಕಮ್ಯುನಿಕೇಶನ್. 5ನೇ ಅಧ್ಯಾಯ ಮನೋಸಾಮರ್ಥ್ಯ ಅಂದ್ರೆ ರೀಸನಿಂಗ್. 6ನೇ ಅಧ್ಯಾಯ ತಾರ್ಕಿಕ ಮನೋಸಾಮರ್ಥ್ಯ, ಲಾಜಿಕಲ್ ರೀಸನಿಂಗ್. ಅಧ್ಯಾಯ 7 ದತ್ತಾಂಶ ಅರ್ಥೈಸುವಿಕೆ, ಡಾಟಾ ಇಂಟರ್ಪ್ರಿಟೇಷನ್. ಅಧ್ಯಾಯ 8 ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. 9ನೇ ಅಧ್ಯಾಯ ಮಾನವ ಮತ್ತು ಪರಿಸರ, ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್. 10ನೇ ಅಧ್ಯಾಯ ಉನ್ನತ ಶಿಕ್ಷಣ ವ್ಯವಸ್ಥೆ, ಹೈಯರ್ ಎಜುಕೇಶನ್ ಸಿಸ್ಟಮ್. ಟೋಟಲ್ ಪೇಪರ್ ನಲ್ಲಿ 10 ಟಾಪಿಕ್ಸ್ ನೋಡ್ತೀವಿ. ಈಗ ಇದರ ನಂತರ ಕೆಸೆಟ್ ಪ್ರಶ್ನೆ ಪತ್ರಿಕೆಗಳು ಸಹ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲೇ ಅಧ್ಯಾಯ ನೋಡ್ಬೋದು. ಮೊದಲೇ ಅಧ್ಯಾಯ ಯಾವ್ದೈತ್ರಿ ಅಂದ್ರೆ ಬೋಧನಾ ನೈಪುಣ್ಯತೆ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್. ಬೋಧನಾ ನೈಪುಣ್ಯತೆಯಲ್ಲಿ ವಿವಿಧ ಶಿಕ್ಷಣ ತಜ್ಞರು ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷಣದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ಮತ್ತು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಜೊತೆಗೆ ಅವರ ಶೈಕ್ಷಣಿಕ ಕೊಡುಗೆಗಳನ್ನು ಸಹ ಇಲ್ಲಿ ನೋಡ್ಬೋದು. ಈಗ ಮೊದಲೇದಾಗಿ ಯಾರು ಬರ್ತಾರೆ ಅಂದ್ರೆ ರವೀಂದ್ರನಾಥ್ ಠಾಗೂರ್ ಅವರು. ರವೀಂದ್ರನಾಥ್ ಠಾಗೂರ್ ಅವರ ವೈಯಕ್ತಿಕ ವಿವರ ಅಥವಾ ಅವ್ರ ಜೀವನ ಬಗ್ಗೆ ಹೇಳ್ಬೇಕಂದ್ರ ಇವರು ಮೇ 7, 1861ರಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳು ಗೀತಾಂಜಲಿ ಮತ್ತು ಗೋರಾ. ಇವರು ರಾಷ್ಟ್ರಗೀತೆಯನ್ನು ಬರೆದವರು. ಇವರ ಪ್ರಮುಖ ಪ್ರಶಸ್ತಿ ಅಂದ್ರ ನೊಬೆಲ್ ಪ್ರಶಸ್ತಿ. ಇನ್ನು ಇವರು ನೆಕ್ಸ್ಟ್ ಇವ್ರ ಶೈಕ್ಷಣಿಕ ಕೊಡುಗೆಗಳನ್ನು ಇಲ್ಲಿ ನೋಡ್ಬೋದು. ಇವರ ಶೈಕ್ಷಣಿಕ ಕೊಡುಗೆಗಳಲ್ಲಿ ಮೊದಲೇದು ಶಿಕ್ಷಣವು ಪ್ರಕೃತಿಯಲ್ಲಿ ಸಾಗಬೇಕಂತ ಹೇಳ್ತಾರ. ನೆಕ್ಸ್ಟ್ 1908ರಲ್ಲಿ ಶಾಂತಿನಿಕೇತನ ಶಾಲೆಯನ್ನು ಸಹ ಸ್ಥಾಪಿಸಿದರು. 1908ರಲ್ಲಿ ಶಾಂತಿನಿಕೇತನ ಶಾಲೆಯನ್ನು ಸ್ಥಾಪಿಸಿದರು. ನಂತರ ಇದೇ ಕಾಲಾಂತರದಲ್ಲಿ ಡಿಸೆಂಬರ್ 24, 1918ರಲ್ಲಿ ವಿಶ್ವ ಭಾರತಿಯು ಶಾಂತಿನಿಕೇತನ ವಿಶ್ವವಿದ್ಯಾಲಯವಾಯಿತು. ಅಂದ್ರ ಈ ಶಾಂತಿನಿಕೇತನ ಶಾಲೆ ಎಂಬುದು 10 ವರ್ಷಗಳ ನಂತರ ಅಂದ್ರೆ 1918ರಲ್ಲಿ ಏನಾಗ್ತೈತಿ, ಇದೇ ವಿಶ್ವ ಭಾರತಿ ಶಾಂತಿನಿಕೇತನ ವಿಶ್ವವಿದ್ಯಾಲಯವಾಯ್ತು ಅಂತ ಹೇಳ್ಬೋದ್ರಿ. ಇನ್ ನೆಕ್ಸ್ಟ್ ಒಂದು ನೋಡ್ಬೋದು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಅಕ್ಟೋಬರ್ 2, 1869ರಲ್ಲಿ. ಇವರನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಹೇಳಿ ಕರೀತಾರ. ಇವರ ಪ್ರಮುಖ ಆತ್ಮಕಥೆ ಹೇಳ್ಬೇಕಂದ್ರ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಇದು ಪ್ರಮುಖವಾಗೈತ್ರಿ ಅವರ ಆತ್ಮಕಥೆ. ಇನ್ನು ಅವರ ಹೆಂಡತಿ ಕಸ್ತೂರ್ಬಾ ಗಾಂಧಿ, ತಂದೆ ಕರಮ್ಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ. ಅವರ ಸಮಾಧಿಯು ರಾಜ್ಘಾಟ್ನಲ್ಲಿ ಆಯಿತು. ಇನ್ ನೆಕ್ಸ್ಟ್ ಇವರ ಶೈಕ್ಷಣಿಕ ಕೊಡುಗೆಗಳನ್ನು ನೋಡ್ಬೋದು ಇಲ್ಲಿ. ಫಸ್ಟ್ ಒನ್, ಮಗು ಅಥವಾ ಮಾನವನಲ್ಲಿ ಸೂಕ್ತವಾಗಿ ಅಡಗಿರುವ ದೇಹ, ಮನಸ್ಸು ಹಾಗೂ ಆತ್ಮಕ್ಕೆ ಸಂಬಂಧಿಸಿದ ಶಕ್ತಿಯನ್ನು ಹೊರಹಾಕುವುದೇ ಶಿಕ್ಷಣ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ. ಶಿಕ್ಷಣದ ಬಗ್ಗೆ ತಮ್ಮದೇ ಆದಂತ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇನ್ ನೆಕ್ಸ್ಟ್ ಒನ್, ಮೂಲ ಶಿಕ್ಷಣ ಅಥವಾ ನಯಿ ತಾಲೀಮ್ ಅಥವಾ ವರ್ಧಾ ಶಿಕ್ಷಣವನ್ನು ಪ್ರತಿಪಾದಿಸ್ತಾರ. ಈ ವರ್ಧಾ ಶಿಕ್ಷಣವನ್ನು 1937ರಲ್ಲಿ ಅಕ್ಟೋಬರ್ 22ರಿಂದ 23ರಲ್ಲಿ ಈ ವರ್ಧಾ ಶಿಕ್ಷಣವನ್ನು ಪ್ರತಿಪಾದಿಸಿದರು. ಇನ್ ನೆಕ್ಸ್ಟ್, ಜ್ಞಾನ ಮತ್ತು ಉದ್ಯೋಗ ಎರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅಂತ ಹೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನ ಮತ್ತು ಉದ್ಯೋಗ ಎರಡು ಒಂದೇ ನಾಣ್ಯದ 2 ಮುಖ ಅಂತ ಹೇಳಿದವರು ಯಾರಂದ್ರ ಮಹಾತ್ಮ ಗಾಂಧೀಜಿಯವರು. ಇನ್ ನೆಕ್ಸ್ಟ್ ಒಂದು ನೋಡ್ಬೋದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಮೊದಲು ಏನ್ ಕರಿತಿದ್ರು, ನರೇಂದ್ರನಾಥ ದತ್ತ ಅಂತ ಹೇಳಿ ಕರಿತಿದ್ರು. ಇವರು ಹುಟ್ಟಿದ್ದು ಜನವರಿ 12, 1863ರಲ್ಲಿ. ಇವರ ಗುರುಗಳು ರಾಮಕೃಷ್ಣ ಪರಮಹಂಸ. ಇವರ ಪ್ರಮುಖ ಕೃತಿಗಳು ಹೇಳ್ಬೇಕಂದ್ರ ಮೊದಲೇದು ರಾಜಯೋಗ, 2ನೇದು ಕರ್ಮಯೋಗ, 3ನೇದು ಜ್ಞಾನಯೋಗ. ಹೌದ್ರಿ. ಇನ್ ನೆಕ್ಸ್ಟ್ ಶೈಕ್ಷಣಿಕ ಕೊಡುಗೆಗಳು.
ಇವರು ಸಹ ಶಿಕ್ಷಣದ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇಲ್ಲಿ ನೋಡ್ಬೋದು, ಮಾನವನಲ್ಲಿ ಈಗಾಗಲೇ ಇರುವ ದೈವಿ ಶಕ್ತಿ ಅನಾವರಣವೇ ಶಿಕ್ಷಣ ಅಂತ ಹೇಳ್ತಾರೆ. ನೆಕ್ಸ್ಟ್, ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಆಧ್ಯಾತ್ಮಿಕ ಶಿಕ್ಷಣದ ಪ್ರಸಾರ ಸಹ ಮಾಡಿದರು. ನಂತರ ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ. ಅಂದ್ರೆ ಸ್ವಾಮಿ ವಿವೇಕಾನಂದರ ಸವಿ ನೆನಪಿಗಾಗಿ ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆ ಅಂತೇಳಿ ಆಚರಿಸುತ್ತೇವೆ. ನೆಕ್ಸ್ಟ್ ಒನ್, 4ನೇದು ಜೆ ರೂಸೋ ಅವರು. ಜೆ ರೂಸೋ ಅವರು ಜೂನ್ 2, 1712 ಜನಿಸಿದರು. ಇವರ ದೇಶ ಜಿನೆವಾ. ಇವರ ಪ್ರಮುಖ ಕೃತಿ ಏಮಿಲ್. ಇವರ ಶೈಕ್ಷಣಿಕ ಕೊಡುಗೆಗಳನ್ನು ಇಲ್ಲಿ ನೋಡಬಹುದು. ಇವರು ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದರು. ಜೆ ರೂಸೋ ಅವರು ಏನ್ ಮಾಡ್ತಾರೆ, ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದರು. ನಂತರ ಏಮಿಲ್ ಅನ್ನು ಪ್ರಕಟಿಸಿದ ವರ್ಷ ಏನಾಗ್ತೈತೆ ಅಂದ್ರೆ ಕ್ರಾಂತಿಯಲ್ಲಿ ಇದನ್ನ ಏಮಿಲ್ ಅನ್ನು ಸುಟ್ಟು ಹಾಕಲಾಯಿತು. ಆದರೆ ಕಾಲಾಂತರದಲ್ಲಿ ಏಮಿಲ್ ತತ್ವಗಳು ಫ್ರೆಂಚ್ ರಾಷ್ಟ್ರ ಶಿಕ್ಷಣ ಪದ್ಧತಿಗೆ ಏನಾಗ್ತಾವೆ, ಪ್ರೇರಣೆ ಆಗ್ತೈತಿ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಒನ್, 5ನೇದವ್ರು ಯಾರಂದ್ರೆ ಫ್ರೆಡ್ರಿಕ್ ಫ್ರೋಬೆಲ್ ಅವರು. ಇವರು ಏಪ್ರಿಲ್ 2, 1782 ಜನಿಸಿದರು. ಇವರ ದೇಶ ಜರ್ಮನಿ. ಇವರ ಶೈಕ್ಷಣಿಕ ಕೊಡುಗೆಗಳು ಇಲ್ಲಿ ನೋಡ್ಬೋದು. ಮಕ್ಕಳಿಗಾಗಿ ಬಾಲೋದ್ಯಾನ ಅಥವಾ ಮಕ್ಕಳ ತೋಟ ಕಿಂಡರ್ಗಾರ್ಟನ್ ಹೆಸರಿನ ಶಾಲೆಯನ್ನು ಸಹ ಫ್ರೋಬೆಲ್ ಅವರು ಆರಂಭಿಸ್ತಾರೆ ಅಂತ ಹೇಳ್ಬೋದ್ರಿ. ನೆಕ್ಸ್ಟ್, ಬನ್ನಿ ನಮ್ಮ ಮಕ್ಕಳಿಗಾಗಿ ಬದುಕೋಣ ಎಂಬ ಕರೆ ಸಹ ನೀಡಿದರು. ಬನ್ನಿ ನಮ್ಮ ಮಕ್ಕಳಿಗಾಗಿ ಬದುಕೋಣ ಎಂದು ಕರೆ ನೀಡಿದವರು ಯಾರಂದ್ರೆ ಫ್ರೆಡ್ರಿಕ್ ಫ್ರೋಬೆಲ್ ಅವರು. ಇನ್ ನಂತರ ಫೇಬಲ್ ಗಿಫ್ಟ್ಸ್ ಎಂಬ ಶೈಕ್ಷಣಿಕ ಆಟಿಕೆಗಳನ್ನು ಸಹ ಇವರು ತಯಾರಿಸಿದರು. ನೆಕ್ಸ್ಟ್, 6th ಒನ್, ಜಾನ್ ಡೂಯಿ ಅವರು. ಜಾನ್ ಡೂಯಿ ಅವರು ಜನಿಸಿದ್ದು ಅಕ್ಟೋಬರ್ 20, 1859. ಇವರ ದೇಶ ಅಮೆರಿಕ. ಇವರ ಪ್ರಮುಖ ಕೃತಿ ಹೇಳ್ಬೇಕಂದ್ರೆ ಮೈ ಫಾಡಾಜಿಕ್ ಕ್ರೀಡ್, ಡೆಮೋಕ್ರಸಿ ಅಂಡ್ ಎಜುಕೇಶನ್ ಇವರ ಪ್ರಮುಖ ಕೃತಿಯಾಗಿದೆ. ಇವರ ಶೈಕ್ಷಣಿಕ ಕೊಡುಗೆಗಳನ್ನು ಇಲ್ಲಿ ನೋಡ್ಬೋದು. ಮಾಡಿ ಕಲಿ ತತ್ವ, ಇಲ್ಲಿ ಮಾಡಿ ಕಲಿ ಎಂಬ ತತ್ವವನ್ನು ಸಹ ಜಾನ್ ಡೂಯಿ ಅವರು ಪ್ರತಿಪಾದಿಸಿದರು. ನಂತರ ಪ್ರಜಾಪ್ರಭುತ್ವ ಮಾದರಿಯ ಶಿಕ್ಷಣವನ್ನು ಸಹ ಇವರು ಪ್ರೇರೇಪಿಸಿದರು ಅಂತ ಹೇಳ್ಬೋದ್ರಿ. ಇನ್ ನೆಕ್ಸ್ಟ್ ಒನ್, ಮಾರಿಯಾ ಮಾಂಟೆಸೋರಿ ಅವರು ಬರ್ತಾರೆ. ಮಾರಿಯಾ ಮಾಂಟೆಸೋರಿ ಅವರು ಆಗಸ್ಟ್ 31, 1870 ಜನಿಸಿದರು. ದೇಶ ಇಟಲಿ. ಇವರ ಶೈಕ್ಷಣಿಕ ಕೊಡುಗೆಗಳನ್ನು ಇಲ್ಲಿ ನೋಡ್ಬೋದು. ಮಕ್ಕಳಿಗಾಗಿ ಮಾಂಟೆಸೋರಿ ಶಿಕ್ಷಣ ಪದ್ಧತಿಯನ್ನು ಸಹ ಇವರು ಜಾರಿಗೆ ತರ್ತಾರೆ. ಮಕ್ಕಳಿಗಾಗಿ ಮಾಂಟೆಸೋರಿ ಶಿಕ್ಷಣವನ್ನು ಜಾರಿಗೆ ತಂದರು. ಎಷ್ಟರಾಗ 1907 ಇದನ್ನು ಜಾರಿಗೆ ತರ್ತಾರ. ನಂತರ ಮಾಂಟೆಸೋರಿ ಅವರು ಸ್ಥಾಪಿಸಕ್ಕಂತ ಶಾಲೆಗೆ ಏನ್ ಹೆಸರಿಡ್ತಾರಂದ್ರ ಬಾಲಕುಟೀರಿ ಅಂತ ಹೇಳಿ ಕರೀತಾರ. ಬಾಲಕುಟೀರಿ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಒಂದು, ಮಕ್ಕಳ ಬೋಧನೆಗೆ ಡಿಡಕ್ಟಿವ್ ಉಪಕರಣಗಳು ಸಹ ಮಾರಿಯಾ ಮಾಂಟೆಸೋರಿ ಅವರು ತಯಾರಿಸಿದರು. ನೆಕ್ಸ್ಟ್ ಒನ್, ಕೆಸೆಟ್ನಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರ ತರಗತಿ ನಿರ್ವಹಣೆ, ಆದರ್ಶ ಶಿಕ್ಷಕರ ವರ್ಗೀಕರಣ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಟೀಚರ್ಸ್ ಬೇಸ್ಡ್ ಆನ್ ದೇರ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಅಂದ್ರ ಇಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾರ ಅನ್ನೋ ಆಧಾರ ಮೇಲೆ ಶಿಕ್ಷಕರನ್ನ ವರ್ಗೀಕರಣ ಮಾಡ್ತಾರ ಅಂತ ಹೇಳ್ಬೋದ್ರಿ. ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಪ್ರಸ್ತುತ ಸಮಾಜದಲ್ಲಿ ರಾಜಕೀಯ ಸನ್ನಿವೇಶ ಹಾಗೂ ಸರ್ಕಾರದ ಕ್ರಮಗಳನ್ನು ಆಧರಿಸಿ ಶಿಕ್ಷಣ ತಜ್ಞರು 3 ವಿಧದ ಶಿಕ್ಷಕರನ್ನು ವರ್ಗೀಕರಿಸುತ್ತಾರೆ. ಅಂದ್ರೆ ಒಂದೊಂದಾಗಿ ನೋಡ್ಕೊತಾ ಹೋಗೋಣ್ರಿ. ಮೊದಲೇದು ಯಾವ್ದ್ರಿ ಅಂದ್ರೆ ಪ್ರಜಾಪ್ರಭುತ್ವ ಮಾದರಿ, 2ನೇದು ನಿರಂಕುಶಾಧಾರಿತ ಶಿಕ್ಷಕ, 3ನೇದು ತಟಸ್ಥ ನೀತಿ ಶಿಕ್ಷಕ. ಇದು ಒಂದೊಂದ್ರ ಬಗ್ಗೆ ಎಕ್ಸ್ಪ್ಲೇನ್ ನೋಡ್ಕೊತಾ ಹೋಗೋಣ. ಮೊದಲೇದು ಪ್ರಜಾಪ್ರಭುತ್ವ ಮಾದರಿ ಶಿಕ್ಷಕ ಅಂದ್ರೆ ಏನ್ರಿ? ಪ್ರಜಾಪ್ರಭುತ್ವದ ನಿಯಮಾನುಸಾರ ತರಗತಿಯಲ್ಲಿ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶವಿರುವ ತರಗತಿ ನಿರ್ವಹಣೆಯ ಶಿಕ್ಷಕರು. ಅಂದ್ರೆ ಇಲ್ಲಿ ಯಾವ ರೀತಿ ಶಿಕ್ಷಕರನ್ನು ವರ್ಗೀಕರಣ ಮಾಡ್ತಾರಂದ್ರ ಸರ್ಕಾರ ನಿಯಮಾನುಸಾರ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವಾಗ ಯಾವುದೇ ಭೇದವಿಲ್ಲದೆ ಸಮಾನ ಅವಕಾಶ ನೀಡುವಂಥದ್ದು. ಅಂದ್ರೆ ಇಲ್ಲಿ ಉದಾಹರಣೆ ನೋಡ್ಬೋದು, ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಪರಿಣಾಮ ಬೀರಿ ಅವರಲ್ಲಿ ಉತ್ತಮ ಬದಲಾವಣೆಯನ್ನು ತರುವಂತದ್ದು ಶಿಕ್ಷಕರದ್ದು ಒಂದು ಕರ್ತವ್ಯ. ನೆಕ್ಸ್ಟ್ ಒನ್, ತರಗತಿಯಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಿಸುವುದು ಸಹ ಆಗಿದೆ. ಇನ್ನ ಇದು ಮೊದಲೇದು ಪ್ರಜಾಪ್ರಭುತ್ವ ಮಾದರಿ ಶಿಕ್ಷಕ ಅಂತ ಹೇಳ್ಬೋದ್ರಿ. ಇನ್ ನೆಕ್ಸ್ಟ್ ಒನ್, ನಿರಂಕುಶಾಧಾರಿತ ಶಿಕ್ಷಕ. ಇಲ್ಲಿ ಶಿಕ್ಷಕ
ಕೇಂದ್ರಿತವಾಗಿರುವ ವಾತಾವರಣದಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುವ ತರಗತಿ ನಿರ್ವಹಣೆಯ ಶಿಕ್ಷಕರು. ಅಂದರೆ ತರಗತಿಯಲ್ಲಿ ಶಿಕ್ಷಕರು ಏನ್ ಮಾಡ್ತಾರಂದ್ರೆ ಅಧಿಕಾರಿಗಳಂತೆ ವರ್ತಿಸಿ, ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ನಿರ್ಬಂಧಗಳನ್ನು ಹೇಳುವಂಥದ್ದು, ಅಂದ್ರೆ ಪ್ರೀತಿಯಿಂದ ಅವರಿಗೆ ಪಾಠ ಬೋಧನೆ ಮಾಡದಂತೆ ಅವ್ರ ಮೇಲೆ ನಿರ್ಬಂಧಗಳನ್ನು ಹೇರಿ ಒತ್ತಾಯದ ಕಲಿಕೆಯನ್ನು ಮಾಡುವಂಥದ್ದು. ಅಂದ್ರೆ ಈಗ ಹೇಳ್ಬೇಕಂದ್ರ ಹಿಂದಿನ ಕಾಲದಲ್ಲಿ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಗುರುಕುಲ ನಿರ್ವಹಣಾ ಪದ್ಧತಿ ಅಂತ ಹೇಳ್ಬೋದ್ರಿ. ಇದು 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 ನಿರಂಕುಶ ಆಧಾರಿತ ಶಿಕ್ಷಕ. ಇಲ್ಲಿ ಥರ್ಡ್ ಒನ್ ನೋಡ್ಬೋದು, ತಟಸ್ಥ ನೀತಿ ಶಿಕ್ಷಕ. ಕಲಿಕಾಕಾರರ ಸೃಜನಾತ್ಮಕತೆಗೆ ಅವಕಾಶ ಕೊಡುವ ಫೆಸಿಲಿಟೇಟರ್ ಆಗಿ ಕಾರ್ಯನಿರ್ವಹಿಸುವ ಶಿಕ್ಷಕರು. ಅಂದ್ರೆ ಆಧುನಿಕ ಶಿಕ್ಷಕ ಪರಿಕಲ್ಪನೆಗೆ ಸೂಕ್ತವಾಗಿರುತ್ತ ಶಿಕ್ಷಕರನ್ನು ಆಧರಿಸಿ ವರ್ಗೀಕರಣ ಮಾಡ್ತಾರ. ಮತ್ತು ನೆಕ್ಸ್ಟ್ ಒಂದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಉತ್ತಮ ನಿರ್ವಹಣಾ ವಿಧಾನ ಅಂದ್ರೆ ಬೋಧನೆ ಹೇಳುವಂತ ಶಿಕ್ಷಕರನ್ನು ತಟಸ್ಥ ನೀತಿ ಶಿಕ್ಷಕ ಅಂತ ಹೇಳಿ ವರ್ಗೀಕರಣ ಮಾಡ್ತಾರ. ಈ ಮೂರು ರೀತಿಯಾಗಿ ಶಿಕ್ಷಕರನ್ನು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡ್ತಾರೆ ಅನ್ನೋ ಆಧಾರದಿಟ್ಕೊಂಡು ಈ ಮೂರು ರೀತಿಯಾಗಿ ವರ್ಗೀಕರಣ ಮಾಡ್ತಾರ ಅಂತ ಹೇಳ್ಬೋದ್ರಿ. ಇನ್ ನೆಕ್ಸ್ಟ್ ಒನ್ ಇಲ್ಲಿ ನೋಡ್ಬೋದ್ರಿ, ಬೋಧನೆ ಅಂದ್ರೆ ಟೀಚಿಂಗ್. ಬೋಧನೆ ಅಂದ್ರೆ ಏನ? ಇಲ್ಲಿ ನೋಡ್ರಿ, ಅಂದ್ರೆ ಕಲಿಕೆಗೆ ಪೂರಕವಾಗುವ ಕ್ರಿಯೆಗೆ ಕರಿತೀವಿ ಬೋಧನೆ ಅಂತ ಹೇಳಿ ಕರಿತೀವ್ರಿ. ಅಂದ್ರ ಮೋರಿಸನ್ ಎಚ್ ಅವರು ಬೋಧನೆ ಬಗ್ಗೆ ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇಲ್ಲಿ ನೋಡ್ಬೋದು, ಹೆಚ್ಚು ಪ್ರಭುತ್ವ ಇರುವ ವ್ಯಕ್ತಿಯು ಕಡಿಮೆ ಪ್ರಭುತ್ವ ಇರುವ ವ್ಯಕ್ತಿಗೆ ಶಿಕ್ಷಣ ನೀಡುವ ಪ್ರಕ್ರಿಯೆ ಬೋಧನೆ ಅಂತ ಹೇಳಿ ಕರೀತಾರೆ. ಇನ್ ನೆಕ್ಸ್ಟ್ ಅಂದ್ರೆ ಬೋಧನೆ ಅಂದ್ರೆ ಏನ, ತರಬೇತಿ ಅಂದ್ರೆ ಏನ, ಸೂಚನೆ ಅಂದ್ರೆ ಏನ, ಇಲ್ಲಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣ್ರಿ. ಬೋಧನೆ ಅಂದ್ರೆ ಟೀಚಿಂಗ್. ಇಲ್ಲಿ ಓರ್ವ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಬದಲಾವಣೆ ಮಾಡುವ ಉದ್ದೇಶ ಹೊಂದಿರುವುದೇ ಬೋಧನೆ ಅಂತ ಹೇಳ್ತೀವ್ರಿ. ಅಂದ್ರೆ ಓರ್ವ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಬದಲಾವಣೆ ಮಾಡುವ ಉದ್ದೇಶವೇ ಬೋಧನೆ ಅಂತ ಹೇಳ್ಬೋದು. ಇನ್ ತರಬೇತಿ ಅಂದ್ರೆ ಟ್ರೈನಿಂಗ್ ಅಂದ್ರೆ ಏನ, ಒಂದು ನಿರ್ದಿಷ್ಟ ಸ್ಕಿಲ್ ಅಥವಾ ಕಾಂಪಿಟೆನ್ಸಿಯನ್ನು ಕಲಿಸುವ ಉದ್ದೇಶವೇ ತರಬೇತಿ ಹೊಂದಿದೆ ಅಂತ ಹೇಳ್ಬೋದ್ರಿ. ನೆಕ್ಸ್ಟ್ ಒಂದು ಸೂಚನೆ, ಇನ್ಸ್ಟ್ರಕ್ಷನ್ ಅಂದ್ರೆ ತರಬೇತಿಯು ಸುಧಾರಿತ ರೂಪವಾಗಿದ್ದು ಸಾಮಾನ್ಯವಾಗಿ ಮೇಲಾಧಿಕಾರಿಗಳಿಂದ ಅವರ ಸಬ್ ಗಳಿಗೆ ವರ್ಗಾವಣೆಯಾಗುವುದೇ ಸೂಚನೆ ಅಂತ ಹೇಳಿ ಕರಿತೀವಿ. ಇನ್ ನೆಕ್ಸ್ಟ್ ಒಂದು ನೋಡ್ಬೋದು, ಬೋಧನಾ ಪದ್ಧತಿಗಳು, ಮೆಥಡ್ಸ್ ಆಫ್ ಟೀಚಿಂಗ್. ಇಲ್ಲಿ ಬೋಧನಾ ಪದ್ಧತಿ ಅಂದ್ರೆ ಏನ್ ನೋಡ್ಬೋದು, ಇಲ್ಲಿ ಕಲಿಕಾಕಾರರಿಗೆ ವಿಷಯವನ್ನು ಕಲಿಸಿಕೊಡುವ ತತ್ವ ನಿಯಮಗಳನ್ನು ಒಳಗೊಂಡ ಪದ್ಧತಿ ಬೋಧನಾ ಪದ್ಧತಿ ಅಂತ ಹೇಳಿ ಕರಿತೀವ್ರಿ. ಬೋಧನಾ ಪದ್ಧತಿಯಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿರುವುದನ್ನು ನೋಡ್ಬೋದು. ಇಲ್ಲಿ ಮೊದಲೇದು ಬೋಧಕ ಕೇಂದ್ರಿತ ವಿಧಾನ, ಎರಡನೇದು ಕಲಿಕಾಕಾರ ಕೇಂದ್ರಿತ ವಿಧಾನ. ಬೋಧಕ ಕೇಂದ್ರಿತ ವಿಧಾನ ಮತ್ತು ಕಲಿಕಾಕಾರ ಕೇಂದ್ರಿತ ವಿಧಾನಕ್ಕೆ ಏನ್ ಡಿಫ್ರೆನ್ಸ್ ಅಂತ ಹೇಳಿ ನೋಡ್ಕೋತಾ ಹೋಗೋಣ. ಬೋಧಕ ಕೇಂದ್ರಿತ ವಿಧಾನದಲ್ಲಿ ಇಲ್ಲಿ ಮುಖ್ಯವಾಗಿ ಬೋಧಕರೇ ಪ್ರಮುಖರಾಗಿರ್ತಾರ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಕಠಿಣ ಶಿಸ್ತನ್ನು ಒಳಗೊಂಡಿರುವಂತದ್ದು, ನಿರಂಕುಶ ನಿರ್ವಹಣೆಯನ್ನು ಸಹ ಒಳಗೊಂಡಿದೆ. ಇಲ್ಲಿ ಬೋಧಕ ಕೇಂದ್ರಿತ ವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇರುವುದಿಲ್ಲ. ಇನ್ನು ಕಲಿಕಾಕಾರರ ಕೇಂದ್ರಿತ ವಿಧಾನದಲ್ಲಿ ಹೇಳ್ಬೇಕಂದ್ರ ಇಲ್ಲಿ ಕಲಿಕಾಕಾರರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂತದ್ದು, ಇಲ್ಲಿ ಪರಿಸರಾತ್ಮಕ ಮಾದರಿಯ ಬೋಧನೆ ಇರುವಂತದ್ದು, ಪ್ರಜಾಪ್ರಭುತ್ವ ನಿರ್ವಹಣೆಯು ಇರುವುದು ಮತ್ತು ಅಂತರ್ಕ್ರಿಯಾತ್ಮಕ ಬೋಧನೆಯನ್ನು ಈ ಕಲಿಕಾಕಾರ ಕೇಂದ್ರಿತ ವಿಧಾನದಲ್ಲಿ ಮಾಡ್ಬೋದು ಅಂತ ಹೇಳ್ಬೋದ್ರಿ. ಇಲ್ಲಿ ಬೋಧನಾ ಪದ್ಧತಿಗಳಿಗೆ ಎಷ್ಟು ಪ್ರಕಾರ? 2 ಪ್ರಕಾರ ಇರ್ತಾವ ಅಂತ ಹೇಳ್ಬೋದ್ರಿ. ಇನ್ ನೆಕ್ಸ್ಟ್ ಒಂದು ನೋಡ್ಬೋದು, ಇಲ್ಲಿ ವಿವಿಧ ಬೋಧನಾ ಪದ್ಧತಿಗಳು ಅಂದ್ರೆ ವೇರಿಯಸ್ ಟೀಚಿಂಗ್ ಮೆಥಡ್ಸ್, ಯಾವ ರೀತಿ ಬೋಧನೆಯನ್ನು ಮಾಡ್ತಾರಂತ ಇಲ್ಲಿ ನೋಡ್ಬೋದು. ಇಲ್ಲಿ ಮೊದಲೇದು ಉಪನ್ಯಾಸ ಪದ್ಧತಿ, ಲೆಕ್ಚರ್ ಮೆಥಡ್. ಅಂದ್ರೆ 14ನೇ ಶತಮಾನದಲ್ಲಿ ಲ್ಯಾಟಿನ್ ಭಾಷೆಯ ಲೆಕ್ಟರ್ ಪದಕ್ಕೆ ಸಮಾನಾರ್ಥವಾಗಿ ಲೆಕ್ಚರ್ ಪದ ಬಳಸುತ್ತಿದ್ದರು. ನಂತರ 1590ರಲ್ಲಿ ಲ್ಯಾಟಿನ್ ಭಾಷೆಯ ಲೆಕ್ಚರ್ ಅಂದ್ರೆ ರೀಡಿಂಗ್ ಡೆಸ್ಕ್ ಯೂಸ್ಡ್ ಬೈ ಲೆಕ್ಚರರ್ಸ್ ಪದಕ್ಕೆ ಸಮನಾಗಿ ಈ ಪದವನ್ನು ಬಳಸಲಾರಂಭಿಸಿದರು. ನಂತರ ಒಂದು ನಿರ್ದಿಷ್ಟ ವಿಷಯದ ಕುರಿತು ಒಬ್ಬ ವ್ಯಕ್ತಿ ನೀಡುವ ಶಾಬ್ದಿಕ ವಿವರಣೆಗೆ ಉಪನ್ಯಾಸ ಎನ್ನುವರು. ಅಂದ್ರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಹೇಳುವಂತ ಒಂದು ವಿವರಣೆಗೆ ಏನಂತಾರಂದ್ರ ಉಪನ್ಯಾಸ ಅಂತ ಹೇಳಿ ಕರೀತಾರೆ. ಉಪನ್ಯಾಸವು ಏಕಮುಖ ಪ್ರಕ್ರಿಯೆಯಾಗಿದ್ದು ಉನ್ನತ ತರಬೇತಿಗಳಿಗೂ ಸಹ ಸೂಕ್ತ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಒನ್ ನೋಡ್ಬೋದು, ಸೆಕೆಂಡ್ ಒನ್ ಅನುಗಮನ ಪದ್ಧತಿ.
ಅನುಗಮನ ಪದ್ಧತಿಯಲ್ಲಿ ನೋಡುವುದೇನಂದ್ರ ಉದಾಹರಣೆಗಳ ಮೂಲಕ ನಿಯಮವನ್ನು ಪ್ರಸ್ತುತಪಡಿಸುವ ಬೋಧನಾ ವಿಧಾನ. ಅಂದ್ರ ಒಂದು ವಿಷಯದ ಬಗ್ಗೆ ಹೇಳಿ ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಟ್ರ ವಿದ್ಯಾರ್ಥಿಗಳಿಗೆ ಅದರಿಂದ ಇನ್ನೂ ಅನುಕೂಲವಾಗುವಂಥದ್ದು, ಅದೇ ಅನುಗಮನ ಪದ್ಧತಿ. ನೆಕ್ಸ್ಟ್, ಕಲಿಕಾಕಾರರಲ್ಲಿ ಸಹ ಸಂಬಂಧೀಕರಿಸುವ ಹಾಗೂ ಸಾಮಾನ್ಯೀಕರಿಸುವ ಕೌಶಲ್ಯವನ್ನು ವೃದ್ಧಿಸುತ್ತದೆ. ನೆಕ್ಸ್ಟ್, ಇಲ್ಲಿ ದೀರ್ಘ ವಿವರಣೆಯನ್ನು ಹೊಂದಿರುವುದರಿಂದ ಹೆಚ್ಚು ಕಾಲಾವಕಾಶಗಳನ್ನು ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟ್, ಸಂಶೋಧನಾತ್ಮಕ ಬೋಧನೆ ಎಂಬ ಹೆಸರು ಕೂಡ ಇದೆ. ಇಲ್ಲಿ ಥರ್ಡ್ ಒನ್ ನೋಡ್ಬೋದು, ನಿಗಮನ ಪದ್ಧತಿ, ಡಿಡಕ್ಟಿವ್ ಮೆಥಡ್. ಅಂದ್ರೆ ಇಲ್ಲಿ ನಿಯಮವನ್ನು ಮೊದಲು ಚರ್ಚಿಸಿ ನಂತರ ಅವುಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ವಿವರಿಸುವಂತ ಬೋಧನಾ ಪದ್ಧತಿ ಯಾವ್ದಾಗಿತ್ತಂದ್ರೆ ನಿಗಮನ ಪದ್ಧತಿ ಆಗಿತ್ತಂತ ಹೇಳ್ಬೋದ್ರಿ. ನೆಕ್ಸ್ಟ್ ಒನ್, ಅನುಗಮನ ಪದ್ಧತಿಯ ವ್ಯತಿರಿಕ್ತ ವಿಧಾನವೇ ನಿಗಮನ ಪದ್ಧತಿ ಅಂತ ಹೇಳ್ಬೋದು. ನಂತರ ಇಲ್ಲಿಯೂ ಸಹ ದೀರ್ಘ ವಿವರಣೆ ಇರುವುದರಿಂದ ಹೆಚ್ಚು ಕಾಲಾವಕಾಶಗಳನ್ನು ತೆಗೆದುಕೊಳ್ಳುವಂಥದ್ದು. ಇಲ್ಲಿ ನೇರ ಬೋಧನೆ ಅಂದ್ರೆ ಮುಖಾಮುಖಿ ಅಂತ ಬೋಧನೆ ಮಾಡುವುದು ಇಲ್ಲಿ ನಿಗಮನ ಪದ್ಧತಿ ಒಳಗೊಂಡಿದೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಯೋಜನಾ ಪದ್ಧತಿ, ಪ್ರಾಜೆಕ್ಟ್ ಮೆಥಡ್. ಇಲ್ಲಿ WH ಕಿಲ್ಪಾಟ್ರಿಕ್ ರವರು ಯೋಜನಾ ಪದ್ಧತಿಯನ್ನು ಪ್ರತಿಪಾದಿಸಿದವರು. ಯಾರಂದ್ರ WH ಕಿಲ್ಪಾಟ್ರಿಕ್ ಅವರು. ಇವರು ಕಲಿಕಾಕಾರರಿಗೆ ಪಠ್ಯ ಪುಸ್ತಕದಿಂದ ಅತ್ಯಂತ ಕಡಿಮೆ ವಿಷಯವನ್ನು ಕಲಿಸಿ ಪ್ರಾಯೋಗಿಕವಾಗಿ ಕಲಿಕಾಕಾರರ ಸ್ವಯಂ ಕಲಿಕೆಗೆ ಅವಕಾಶ ನೀಡುವ ಬೋಧನಾ ಪದ್ಧತಿ ಯೋಜನಾ ಪದ್ಧತಿಯಾಗಿದೆ. ನೆಕ್ಸ್ಟ್, ಕಿಲ್ಪಾಟ್ರಿಕ್ ರವರು 4 ರೀತಿಯ ಯೋಜನೆಗಳನ್ನು ಗುರುತಿಸಿದರು. ಅವುಗಳನ್ನು ಈ ಕೆಳಕಂಡಂತೆ ನೋಡ್ಬೋದು. ಮೊದಲೇದಂದ್ರೆ ರಚನೆ, ಕನ್ಸ್ಟ್ರಕ್ಷನ್ ಅಂದ್ರೆ ನಾಟಕ ರಚನೆ ಆಗಿರ್ಬೋದು. ಎರಡನೇದು ಮನರಂಜನೆ, ಎಂಜಾಯ್ಮೆಂಟ್ ಅಂದ್ರೆ ಸಂಗೀತದ ಮನರಂಜನೆ ಆಗಿರ್ಬೋದು. ಸಮಸ್ಯೆ, ಪ್ರಾಬ್ಲಮ್ ಅಂದ್ರೆ ಬಡತನ ಸ್ಥಿತಿ. ಫೋರ್ತ್ ಒನ್, ನಿರ್ದಿಷ್ಟ ಕಲಿಕೆ, ಸ್ಪೆಸಿಫಿಕ್ ಲರ್ನಿಂಗ್ ಅಂದ್ರೆ ಈಜು ಕಲಿಕೆ. ನೆಕ್ಸ್ಟ್ ಒನ್ ನೋಡ್ಬೋದು, ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ, ಗೈಡೆಡ್ ಡಿಸ್ಕವರಿ ಮೆಥಡ್. ಅಂದ್ರೆ ಇಲ್ಲಿ ವಿದ್ಯಾರ್ಥಿಯ ಕಲಿಕೆಗೆ ಪೂರಕವಾಗಿ ವಿದ್ಯಾರ್ಥಿಯು ಸ್ವಯಂ ಸಂಶೋಧನೆ ಮೂಲಕ ಕಲಿಯುವಂತೆ ಕೊಡುವ ಮಾರ್ಗದರ್ಶನವೇ ಮಾರ್ಗದರ್ಶಿತ ಸಂಶೋಧನಾತ್ಮಕ ಪದ್ಧತಿ ಆಗಿದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಯಂ ತಾವೇ ಸಂಶೋಧನೆ ಮಾಡುವುದರಿಂದ ಇನ್ನೂ ಅವರಿಗೆ ಅನುಕೂಲ ಆಗ್ತಿತ್ತಂತ ಹೇಳ್ಕೊಡುವುದು ಒಂದು ಪದ್ಧತಿ ಯಾವ್ದಾಗೈತೆ ಅಂದ್ರೆ ಮಾರ್ಗದರ್ಶಿತ ಸಂಶೋಧನಾತ್ಮಕ ಪದ್ಧತಿಯಾಗಿದೆ. ಇಲ್ಲಿ ಮಾರ್ಗದರ್ಶಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ಕೇಂದ್ರಿತ ವಿಧಾನವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಅನುಗಮನಾತ್ಮಕ ಪದ್ಧತಿಯ ಮತ್ತೊಂದು ರೂಪವೇ ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ಅಂತ ಹೇಳ್ಬೋದ್ರಿ. ನೆಕ್ಸ್ಟ್ ಒನ್, ಸಮಸ್ಯಾ ಪರಿಹಾರ ಪದ್ಧತಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಇಲ್ಲಿ ನಿರ್ದಿಷ್ಟ ಸಮಸ್ಯೆ ಸನ್ನಿವೇಶವನ್ನು ವಿದ್ಯಾರ್ಥಿಗೆ ನೀಡಿ ಅದನ್ನು ಪರಿಹರಿಸಲು ಬೇಕಾದ ಪೂರಕ ವಾತಾವರಣವನ್ನು ನಿರ್ಮಿಸುವಂಥದ್ದು. ನೆಕ್ಸ್ಟ್, ಕಲಿಕಾಕಾರರಲ್ಲಿ ಬಹುಮುಖ ಚಿಂತನೆಯನ್ನು ಮೂಡಿಸುವುದು. ಅಂದ್ರೆ ಕಲಿಕಾಕಾರರಲ್ಲಿ ಬಹುಮುಖ ಚಿಂತನೆಯನ್ನು ಮೂಡಿಸುವಂಥದ್ದು. ನೆಕ್ಸ್ಟ್, ಸಮಸ್ಯಾ ಪರಿಹಾರಕ್ಕೆ ಬಳಸುವಂತ ವಿವಿಧ ತಂತ್ರಗಳನ್ನ ಇಲ್ಲಿ ನೋಡ್ಬೋದು. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಅನ್ನು ಪರಿಹರಿಸಕ ಇಲ್ಲಿ ವಿವಿಧ ತಂತ್ರಗಳನ್ನು ಉಪಯೋಗಿಸಬಹುದು. ಅಂದ್ರೆ ಅನಾಲಜಿ, ಬ್ರೇನ್ ಸ್ಟಾರ್ಮಿಂಗ್, ಹೈಪೋಥಿಸಿಸ್ ಟೆಸ್ಟಿಂಗ್, ಲೆಟರಲ್ ಥಿಂಕಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, 7ನೇದು ಅನುಬೋಧನೆ, ಮೈಕ್ರೋ ಟೀಚಿಂಗ್. ಇಲ್ಲಿ ಮೈಕ್ರೋ ಟೀಚಿಂಗ್ ಬಗ್ಗೆ ನೋಡುವುದಾದ್ರ 1960ರ ದಶಕದಲ್ಲಿ 1960ರ ದಶಕದಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಡ್ವೈಟ್ ಅಲೆನ್ ರವರು ಮೈಕ್ರೋ ಟೀಚಿಂಗ್ ಅನ್ನು ಪರಿಚಯಿಸ್ತಾರೆ. ಡ್ವೈಟ್ ಅಲೆನ್ ರವರು ಮೈಕ್ರೋ ಟೀಚಿಂಗ್ ಅನ್ನು ಪರಿಚಯಿಸಿದರು. ನಂತರ ಪ್ರಶಿಕ್ಷಣದ ಅವಧಿಯಲ್ಲಿಗೆ ಹೋಗುವ ಮುನ್ನ ಪ್ರಶಿಕ್ಷಣಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ವಿವಿಧ ಕೌಶಲ್ಯಗಳ ತಯಾರಿ ಕುರಿತು ಇಲ್ಲಂದ್ರೂ 15ರಿಂದ 20 ನಿಮಿಷಗಳವರೆಗೆ ಚಿಕ್ಕ ಗುಂಪಿಗೆ ಮಾಡುವ ಒಂದು ಬೋಧನೆಗೆ ಏನ್ ಕರಿತೀವಿ, ಅನುಬೋಧನೆ ಅಂತ ಹೇಳಿ ಕರಿತೀವ್ರಿ. ಅಂದ್ರೆ ಒಬ್ಬ ಪ್ರಶಿಕ್ಷಣಾರ್ಥಿ ಏನ್ ಮಾಡ್ಬೇಕಂದ್ರೆ ಒಂದು 15ರಿಂದ 20 ನಿಮಿಷಗಳವರೆಗೆ ಒಂದು ಚಿಕ್ಕ ಗುಂಪಿನೊಂದಿಗೆ ಚರ್ಚೆ ಮಾಡುವುದರಿಂದ ಅದರಿಂದ ಇನ್ನೂ ಅವರಿಗೆ ಸಹಾಯವಾಗ್ತೈತೆ ಅಂತ ಹೇಳುವುದೇ ಅನುಬೋಧನೆ ಆಗೈತಿ. ಇಲ್ಲಿ ಮೈಕ್ರೋ ಟೀಚಿಂಗ್ ನ ವಿವಿಧ ಕೌಶಲ್ಯಗಳನ್ನು ನೋಡ್ಬೋದ್ರಿ. ಇಲ್ಲಿ ಮೊದಲೇದು ಯಾವ್ದಂದ್ರ ಪ್ರಶ್ನಿಸುವ ಕೌಶಲ್ಯ ಇರುವಂತದ್ದು, ವಿವರಣಾ ಕೌಶಲ್ಯವನ್ನು ಮತ್ತೆ ಪಾಠ ಪರಿಚಯಿಸುವಂತ ಕೌಶಲ್ಯ ಪ್ರಶಿಕ್ಷಣಾರ್ಥಿಗಳಲ್ಲಿ ಇರುವಂತದ್ದು. ಇನ್ನು ಕಪ್ಪು ಹಲಿಗೆ ಬಳಸುವಂತ ಕೌಶಲ್ಯವು ಅವರಲ್ಲಿ ಇರಬೇಕು. ಉದಾಹರಿಸುವ ಕೌಶಲ್ಯ, ಪುನರ್ಬಲನ ಕೌಶಲ್ಯ,
ಪ್ರಚೋದನಾ ಕೌಶಲ್ಯ. ನೆಕ್ಸ್ಟ್ ಒನ್ ಬೋಧನೋಪಕರಣ ಬಳಕೆ ಕೌಶಲ್ಯ ಮುಂತಾದ ಎಲ್ಲವೂ ಕೂಡ ಪ್ರಶಿಕ್ಷಣಾರ್ಥಿಗಳಲ್ಲಿ ಇರುವಂತ ಕೌಶಲ್ಯ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಒನ್ ತಂಡ ಬೋಧನೆ, ಟೀಮ್ ಟೀಚಿಂಗ್. ಇಲ್ಲಿ ಮೊದಲೇದು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗುವಂತೆ ಒಬ್ಬರಿಗಿಂತ ಹೆಚ್ಚು ಶಿಕ್ಷಕರು ಏಕಕಾಲದಲ್ಲಿ ಮಾಡುವ ಬೋಧನೆ ತಂಡ ಬೋಧನೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ತಂಡ ಬೋಧನೆಗೆ ಸಹಕಾರಯುತ ಬೋಧನೆ ಎಂಬ ಹೆಸರು ಇದೆ. ತಂಡ ಬೋಧನೆಗೆ ಏನ್ ಕರೀತಾರೆ? ಸಹಕಾರಯುತ ಬೋಧನೆ ಅಂತ ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಓರ್ವ ಶಿಕ್ಷಕರು ವೇದಿಕೆಯ ಮೇಲೆ ಇದ್ದು ಉಳಿದವರು ವಿದ್ಯಾರ್ಥಿಗಳ ಅವಲೋಕನ ಮತ್ತು ಮಾರ್ಗದರ್ಶನದಲ್ಲಿ ತೊಡಗಿರುತ್ತಾರೆ. ಇನ್ನು ನೆಕ್ಸ್ಟ್ ಒನ್ ನೋಡ್ಬೋದ್ರಲ್ಲಿ ಬೋಧನೋಪಕರಣಗಳು, ಟೀಚಿಂಗ್ ಏಡ್ಸ್. ಬೋಧನೋಪಕರಣ ಎಂದ್ರ ಬೋಧನೆಯಲ್ಲಿ ಸಂವಹನ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸಲು ಭೌತಿಕ ರೂಪದ ಸಾಧನೆಗಳನ್ನು ಬೋಧನೋಪಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಲಿಕೆಯು ಯಾವ ಜ್ಞಾನೇಂದ್ರಿಯದಿಂದ ಯಾವ ಪ್ರಮಾಣದಲ್ಲಿ ಆಗುವುದು ಎಂಬುದನ್ನು ಕೋಬನ್ ರವರು ಸಂಶೋಧನೆಯನ್ನು ತಿಳಿಯುತ್ತೇವೆ. ಅಂದ್ರೆ ಕಲಿಕೆ ಎಂಬುದು ಯಾವ ಜ್ಞಾನೇಂದ್ರಿಯದಿಂದ ಯಾವ ಪ್ರಮಾಣದಲ್ಲಿ ಆಗುತ್ತದೆ ಎಂದು ಈ ಸಂಶೋಧನೆ ಮೂಲಕ ತಿಳಿತೇವೆ. ಈ ಕೆಳಗಿನಂತೆ ನೋಡ್ಬೋದು. ಅಂದ್ರ ಟೇಸ್ಟ್ ನ ಮೂಲಕ ಅಂದ್ರೆ ರುಚಿಯ ಮೂಲಕ 1%, ಟಚ್ ಅಂದ್ರೆ ಸ್ಪರ್ಶಿಸುವ ಮೂಲಕ 1.5%, ಸ್ಮೆಲ್ ಅಂದ್ರೆ ವಾಸನೆಯ ಮೂಲಕ 3.5%, ಹಿಯರಿಂಗ್ಸ್ ಅಂದ್ರೆ ವಿಚಾರಣೆಯ ಮೂಲಕ 11%, ಸೈಟ್ ಅಂದ್ರೆ ದೃಷ್ಟಿಯ ಮೂಲಕ 83%. ಅಂದ್ರೆ ಹೀಗೆ ಕಲಿಕೆಯು ಈ ರೀತಿ ಜ್ಞಾನೇಂದ್ರಿಯ ಮೂಲಕ ಸಂಶೋಧನೆಯನ್ನು ತಿಳಿತೇವೆ ಅಂತಂದ ಕೋಬನ್ ರವರು ಹೇಳ್ತಾರ. ಇನ್ ನೆಕ್ಸ್ಟ್ ಕೋಬನ್ ರವರು 1968ರಲ್ಲಿ ಸಂಶೋಧನೆಯ ಪ್ರಕಾರ ನಾವು ಮಾಹಿತಿಯನ್ನು ನೆನಪಿಡುವ ಪ್ರಮಾಣವನ್ನು ನಾವು ಯಾವುದೇ ಒಂದು ವಿವರಣೆ ಬಗ್ಗೆ ಅಂದ್ರೆ ಮಾಹಿತಿ ಬಗ್ಗೆ ನೆನಪಿಟ್ಕೋಬೇಕಂದ್ರ ಈ ರೀತಿಯಾಗಿ ಮಾಡುವುದರಿಂದ ನಮಗ್ ನೆನಪಿಳಿತೈತೆ ಅಂತ ಕೋಬನ್ ರವರು ಹೇಳ್ತಾರ. ಇಲ್ಲಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಇಲ್ಲಿ 10% ಥ್ರೋ ರೀಡ್ ಅಂದ್ರ ಓದುವ ಮೂಲಕ 10% ಅಂತ ಹೇಳ್ತಾರ. ಈಗ 20% ಥ್ರೋ ಹಿಯರ್ ಅಂದ್ರೆ ಕೇಳುವ ಮೂಲಕ 20% ಅಂತ ಹೇಳ್ತಾರ. ನೆಕ್ಸ್ಟ್ ನೋಡುವುದರ ಮೂಲಕ 30%, 50% ಥ್ರೋ ಹಿಯರ್ ಅಂಡ್ ಸಿ. ಕೇಳುವ ಮತ್ತು ನೋಡುವುದರ ಮೂಲಕ 50% ಅಂತ ಹೇಳ್ತಾರ. ನೆಕ್ಸ್ಟ್ ಒನ್ 70% ಥ್ರೋ ಸೇ ಅಂದ್ರೆ ಹೇಳುವ ಮೂಲಕ 70% ಅಂತ ಹೇಳ್ತಾರ. 90% ಥ್ರೋ ಸೇ ಅಂಡ್ ಡೂ ಹೇಳುವ ಮೂಲಕ ಮತ್ತು ಮಾಡುವ ಮೂಲಕ 90% ಅಂತ ಹೇಳ್ತಾರ. ಇದು ಕೋಬನ್ ರವರ ಪ್ರಕಾರ. ಇನ್ ನೆಕ್ಸ್ಟ್ ಒನ್ ಉತ್ತಮ ಬೋಧೋಪಕರಣಗಳ ಗುಣಲಕ್ಷಣಗಳನ್ನು ನೋಡ್ಬೋದು. ಮೊದಲೇದು ಉದ್ದೇಶಪೂರಿತ ಹಾಗೂ ಅರ್ಥಪೂರ್ಣವಾಗಿರುತ್ತದೆ. ಉತ್ತಮ ಬೋಧನೆ ಏನಾಗಿರ್ತೈತಿ? ಉದ್ದೇಶಪೂರಿತ ಮತ್ತು ಅರ್ಥಪೂರ್ಣವಾಗಿರ್ತೈತಿ. ನೆಕ್ಸ್ಟ್ ಒನ್ ನಿಖರತೆಯನ್ನು ಹೊಂದಿದ್ದು ಸರಳವಾಗಿ ತಯಾರಿಸುವಂತಾಗಿರಬೇಕು. ಬೋಧನೆ ಎಂಬುದು ನಿಖರತೆಯನ್ನು ಹೊಂದಿರಬೇಕು ಮತ್ತು ಸರಳವಾಗಿ ವಿಷಯವನ್ನು ತಯಾರಿಸುವಂತಾಗಿರಬೇಕು. ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳು ಮನೋಮಟ್ಟಕ್ಕೆ ತಕ್ಕಂತೆ ಇರುವಂತದ್ದು. ಬೋಧನೆ ಎಂಬುದು ವಿದ್ಯಾರ್ಥಿಗಳ ಮಟ್ಟಕ್ಕೆ ತಕ್ಕಂತೆ ಇರುವಂತದ್ದು. ನೆಕ್ಸ್ಟ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಣುವಷ್ಟು ದೊಡ್ಡದಾಗಿರಬೇಕು. ಇವೆಲ್ಲವೂ ಉತ್ತಮ ಬೋಧನೋಪಕರಣಗಳ ಗುಣಲಕ್ಷಣಗಳಾಗಿವೆ. ನೆಕ್ಸ್ಟ್ ಒನ್ ಬೋಧನೋಪಕರಣಗಳ ಬಳಕೆಗೆ ಸಾಮಾನ್ಯ ತತ್ವಗಳು, ಜನರಲ್ ಪ್ರಿನ್ಸಿಪಲ್ ಆಫ್ ಯೂಸಿಂಗ್ ಟೀಚಿಂಗ್ ಏಡ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದೊಂದ ತತ್ವಗಳನ್ನು ಬೋಧೋಪಕರಣಗಳ ತತ್ವಗಳನ್ನು ನೋಡ್ತಾ ಹೋಗೋಣ. ಮೊದಲೇದು ಆಯ್ಕೆಯ ತತ್ವ, ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಅಂತ ಹೇಳಿ. ತಯಾರಿಕೆ ತತ್ವ, ಪ್ರಿನ್ಸಿಪಲ್ ಆಫ್ ಪ್ರಿಪರೇಷನ್. ದೈಹಿಕ ನಿಯಂತ್ರಣದ ತತ್ವ, ಪ್ರಿನ್ಸಿಪಲ್ ಆಫ್ ಫಿಸಿಕಲ್ ಕಂಟ್ರೋಲ್. ಫೋರ್ತ್ ಒನ್ ಸೂಕ್ತ ಪ್ರಸ್ತುತಿಯ ತತ್ವ, ಪ್ರಿನ್ಸಿಪಲ್ ಆಫ್ ಪ್ರೆಸೆಂಟೇಷನ್. ಪ್ರತಿಕ್ರಿಯೆ ತತ್ವ, ಪ್ರಿನ್ಸಿಪಲ್ ಆಫ್ ರೆಸ್ಪಾನ್ಸ್. ನೆಕ್ಸ್ಟ್ ಮೌಲ್ಯಮಾಪನ ತತ್ವ, ಪ್ರಿನ್ಸಿಪಲ್ ಆಫ್ ಇವ್ಯಾಲ್ಯೂಯೇಷನ್. ಇವೆಲ್ಲವೂ ಬೋಧೋಪಕರಣಗಳ ಬಳಕೆಗಾಗಿ ಸಾಮಾನ್ಯ ತತ್ವಗಳು. ನೆಕ್ಸ್ಟ್ ಒನ್ ಬೋಧನೋಪಕರಣಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ಸ್ ಆಫ್ ಟೀಚಿಂಗ್ ಏಡ್ಸ್.
ಬೋಧೋಪಕರಣಗಳ ವರ್ಗೀಕರಣವನ್ನು ಈ ಕೆಳಕಂಡಂತೆ ನೋಡ್ಕೊತಾ ಹೋಗೋಣ. ಬೋಧೋಪಕರಣಗಳಲ್ಲಿ ಮುಖ್ಯವಾಗಿ 4 ವರ್ಗೀಕರಣಗಳನ್ನು ನೋಡ್ಬೋದು. ಒಂದನೇದು ಪ್ರಕ್ಷೇಪಣ ತತ್ವ ಆಧರಿಸಿ. ಒಂದನೇದು ಪ್ರಕ್ಷೇಪಣ ತತ್ವ ಆಧರಿಸಿ, ಬೇಸ್ಡ್ ಆಫ್ ಪ್ರೊಜೆಕ್ಷನ್. ಎರಡನೇದು ಇಂದ್ರಿಯಗಳನ್ನು ಆಧರಿಸಿ, ಬೇಸ್ಡ್ ಆನ್ ಸೆನ್ಸ್ ಆರ್ಗನ್ಸ್. ಥರ್ಡ್ ಒನ್ ಚಟುವಟಿಕೆ ಆಧರಿಸಿ, ಬೇಸ್ಡ್ ಆನ್ ಆಕ್ಟಿವಿಟಿ. ಫೋರ್ತ್ ಒನ್ ಅಸ್ತಿತ್ವ ಆಧರಿಸಿ, ಬೇಸ್ಡ್ ಆನ್ ಎಕ್ಸಿಸ್ಟೆನ್ಸ್. ಹೌದಾ, ಇವು ಬೋಧೋಪಕರಣಗಳ ಪ್ರಕಾರಗಳು. ಮತ್ತೆ ಪ್ರಕ್ಷೇಪಣ ತತ್ವ ಆಧರಿಸಿ ಮತ್ತೆ 2 ಪ್ರಕಾರಗಳು ನೋಡ್ಬೋದು. ಒಂದು ಪ್ರಕ್ಷೇಪಿಸುವ, ಇನ್ನೊಂದು ಪ್ರಕ್ಷೇಪಿಸದ. ಪ್ರೊಜೆಕ್ಟೆಡ್, ನಾನ್ ಪ್ರೊಜೆಕ್ಟೆಡ್ ಅಂತ ಕರಿತೀವಿ. ಮತ್ತೆ ಇಂದ್ರಿಯಗಳನ್ನು ಆಧರಿಸಿ ಮತ್ತೆ 3 ಪ್ರಕಾರಗಳನ್ನು ನೋಡ್ತೀವಿ. ಒಂದು ದೃಕ್, ಎರಡನೇದು ಶ್ರವ್ಯ, ಮೂರನೇದು ದೃಕ್ ಶ್ರವಣ. ಥರ್ಡ್ ಒನ್ ಅಲ್ಲಿ ಚಟುವಟಿಕೆ ಆಧರಿಸಿ. ಈ ಚಟುವಟಿಕೆ ಆಧರಿಸಿಯಲ್ಲಿ ಮತ್ತೆ 2 ಪ್ರಕಾರಗಳು ನೋಡ್ತೀವಿ. ಒಂದು ಚಟುವಟಿಕೆ, ಇನ್ನೊಂದು ಚಟುವಟಿಕೆ ರಹಿತ, ಆಕ್ಟಿವಿಟಿ, ನಾನ್ ಆಕ್ಟಿವಿಟಿ. ಇನ್ನು ಫೋರ್ತ್ ಒನ್ ನಲ್ಲಿ ಅಸ್ತಿತ್ವ ಆಧರಿಸಿ. ಇದರಲ್ಲಿ ಮತ್ತೆ 2 ಪ್ರಕಾರಗಳು, ಕಠಿಣ ಸಾಮಗ್ರಿ, ಇನ್ನೊಂದು ಮೃದು ಸಾಮಗ್ರಿ ಅಂದ್ರೆ ಸಾಫ್ಟ್ವೇರ್. ಇಲ್ಲಿ ಕೆಳಗೆ ನೋಡ್ಬೋದು, ಪ್ರಕ್ಷೇಪಿಸುವ ಸಾಧನ ಅಂದ್ರೆ ಪ್ರೊಜೆಕ್ಟೆಡ್ ಅಂದ್ರೆ ಯಾಂತ್ರಿಕ ಅಥವಾ ವಿದ್ಯುನ್ಮಾನ ವಿಧಾನದಿಂದ ಅಕ್ಷರ ಅಥವಾ ಆಕೃತಿ ಅಥವಾ ಚಿತ್ರ ಅಥವಾ ದೃಶ್ಯ ಮುಂತಾದವುಗಳನ್ನು ಪರದೆಯ ಮೇಲೆ ಪ್ರತಿಬಿಂಬದ ರೂಪದಲ್ಲಿ ಪ್ರಕ್ಷೇಪಿಸುವ ಸಾಧನ. ಪ್ರಕ್ಷೇಪಿಸುವ ಸಾಧನಗಳನ್ನು ದೃಕ್ ಸಾಧನ ಹಾಗೂ ಚಟುವಟಿಕೆ ರಹಿತ ಸಾಧನ ಎಂದು ಕರೆಯುತ್ತೇವೆ. ಬೋಧೋಪಕರಣಗಳ ವರ್ಗೀಕರಣವನ್ನು ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.